ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಈ ದಿನ ಧ್ಯಾನ ಮಾಡಿಕೊಳ್ಳುವ ಸ್ತ್ರೀಯು ಸುವಾರ್ತೆ ಪುಸ್ತಕ ಲೂಕ್ 13ನೇ ಅಧ್ಯಾಯ 10ನೇ ವಚನದಲ್ಲಿ ಬರುವಂತಹ ನಡುಬಗ್ಗಿ ಹೋಗಿದ್ದ ಸ್ತ್ರೀಯನ್ನು ಯೇಸು ಸ್ವಸ್ಥ ಮಾಡಿರುವರು. ಅವರ ಕುರಿತು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಓದಿಕೊಳ್ಳೋಣ. ಸುವಾರ್ತೆ ಪುಸ್ತಕ ಲೂಕ್ 13ನೇ ಅಧ್ಯಾಯ 10ನೇ ವಚನದಿಂದ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದ ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಆಮೇನ್. ಇಲ್ಲಿ ನೋಡಬೇಕಾದರೆ ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ಸಭೆಯಲ್ಲಿ ಉಪದೇಶ ಮಾಡುತ್ತಾ ಇದ್ದರು. ಅಲ್ಲಿಗೆ ಒಬ್ಬ ಸ್ತ್ರೀಯು 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗ. ಈ ಸ್ತ್ರೀಗೆ ಬರೀ ನಡುಬಗ್ಗಿ ಹೋಗಿಲ್ಲ, 18 ವರ್ಷಗಳಿಂದ ದೆವ್ವ ಹಿಡಿದಿದೆ, ಮೈಯೆಲ್ಲ ರೋಗ ತುಂಬಿದೆ. ನಡುಬಗ್ಗಿ ಹೋಗಿ ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಸಭೆಯಲ್ಲಿ ಉಪದೇಶ ಮಾಡುತ್ತಿರುವಾಗ ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ಕೈಗಳನ್ನಿಟ್ಟರು. ಕೈಗಳನ್ನು ಇಟ್ಟ ಕೂಡಲೇ ಆ ಸ್ತ್ರೀಯು ನೆಟ್ಟಗಾದಳು. ನಂತರ ದೇವರನ್ನು ಕೊಂಡಾಡಿದಳು. ಆದರೆ ಇದನ್ನೆಲ್ಲ ನೋಡುತ್ತಿದ್ದ ಆ ಸಭಾಮಂದಿರದ ಅಧಿಕಾರಿಯು ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿರುವುದನ್ನು ನೋಡಿ ಕೋಪಗೊಂಡರು. ಅಲ್ಲಿರುವ ಜನರಿಗೆ ಅಧಿಕಾರಿಯು ಹೇಳಿದ್ದೇನೆಂದರೆ, ಕೆಲಸ ಮಾಡುವುದಕ್ಕೆ 6 ದಿನಗಳು, ಆ ದಿನಗಳಲ್ಲಿ ಬಂದು ನಿಮ್ಮ ರೋಗಗಳನ್ನು ವಾಸಿ ಮಾಡಿಕೊಳ್ಳಿರಿ, ಸಬ್ಬತ್ ದಿನ ಬೇಡ ಎಂದು ಹೇಳಿದನು. ಈ ಅಧಿಕಾರಿ ಸಬ್ಬತ್ ದಿನವನ್ನು ಲೋಕದ ರೀತಿಯಾಗಿ ನೋಡುತ್ತಿದ್ದನು. ಸಭೆಯ ಕೆಲಸವನ್ನು ಲೋಕದ ಕೆಲಸ ಎಂದು ಅಂದುಕೊಂಡಿದ್ದನು. ಸಬ್ಬತ್ ಅನ್ನುವುದು ಆತ್ಮಿಕವಾದ ದಿನ ಎಂದು ಭಾವಿಸಿಲ್ಲ. ಆ ಅಧಿಕಾರಿ ಮಾತಾಡಿರೋದನ್ನ ಯೇಸು ನೋಡಿ ಅವರಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಕಪಟಿಗಳೇ, ನೀವು ಸಬ್ಬತ್ ದಿನದಲ್ಲಿ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಬಾಯಾರಿಕೆಯಿಂದ ಇದ್ದರೆ ನೀರು ಕೊಡೋದಿಲ್ವಾ? ಹಾಗೆ ಬಾಯಾರಿಕೆಯಲ್ಲೇ ಇರಲಿ ಎಂದು ಬಿಡುತ್ತೀರಾ? ಸಬ್ಬತ್ ದಿನ ಅಂತ ಸುಮ್ಮನೆ ಇರುತ್ತೀರಾ? ಇಲ್ಲ ಅಲ್ವಾ? ಪ್ರಾಣಿಗಳಿಗೆ ನೀರನ್ನು ಕೊಡುತ್ತೀರಾ? ಪ್ರಾಣಿಗಳು ಸಾಯಲಿ ಎಂದು ಬಿಡೋದಿಲ್ಲ ಅಲ್ವಾ? ಹಾಗೇನೆ 18 ವರ್ಷದಿಂದ ಸೈತಾನನಿಂದ ಕಟ್ಟಲ್ಪಟ್ಟಂತ ಈ ಸ್ತ್ರೀಯನ್ನು ಯಾಕೆ ಸ್ವಸ್ಥ ಮಾಡಬಾರದು ಎಂದು ಉತ್ತರ ಕೊಟ್ಟರು. ಇದನ್ನು ಹೇಳುತ್ತಿರುವಾಗ ಅಧಿಕಾರಿಗಳು, ಯೇಸು ಸ್ವಾಮಿಯ ವಿರೋಧಿಗಳು ನಾಚಿಕೊಂಡರು. ಮತ್ತು ಅಲ್ಲಿದ್ದ ಜನರೆಲ್ಲರೂ ಯೇಸು ಸ್ವಾಮಿ ಮಾಡಿದ ಅದ್ಭುತಗಳಿಗೆ ಸಂತೋಷಪಟ್ಟರು. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, 18 ವರ್ಷಗಳಿಂದ ಸೈತಾನನಿಂದ ಕಟ್ಟಲ್ಪಟ್ಟಂತ ಸ್ತ್ರೀಯನ್ನು ದೇವರು ಗುಣಪಡಿಸಿದರು. ಅಲ್ಲಿಯವರೆಗೂ ಅದೆಷ್ಟೋ ಕಷ್ಟಪಟ್ಟಿರುತ್ತಾರೆ ಆ ಸ್ತ್ರೀ. ಈಗ ದೇವರು ಗುಣಪಡಿಸಿದ ನಂತರ ದೇವರನ್ನು ಕೊಂಡಾಡಿದಳು. ಅವಳ ಕಷ್ಟ, ಅವಳ ರೋಗ ಎಲ್ಲವೂ ಹೋಗಿ ಅವಳ ಜೀವಿತದಲ್ಲಿ ಸಂತೋಷ ಅನ್ನುವುದು ಬಂತು. ಸಬ್ಬತ್ ದಿನದಲ್ಲಿ ಆ ಸ್ತ್ರೀಯು ದೇವರ ಆಲಯದಲ್ಲಿ ಇರೋದ್ರಿಂದ ಆ ದಿನ ಆಕೆಗೆ ಸಂಪೂರ್ಣ ಗುಣ ಆಯಿತು. ಸಬ್ಬತ್ ದಿನವನ್ನು ಅಸಡ್ಡೆ ಮಾಡಬೇಡಿರಿ. ಸಭಾಮಂದಿರದ ಅಧಿಕಾರಿಯು ಸಬ್ಬತ್ ದಿನವನ್ನು ಕೆಲಸದ ದಿನವಾಗಿ ಲೋಕದ ರೀತಿಯಾಗಿ ನೋಡಿದರು. ಆದ್ದರಿಂದ ಅವರು ನಾಚಿಕೆಯಿಂದ ತಲೆ ತಗ್ಗಿಸುವರಾದರು. ನಾವು ಈ ದಿನ ಸಬ್ಬತ್ ದಿನವನ್ನು ವಿಶೇಷ ದಿನವಾಗಿ, ಆತ್ಮಿಕ ದಿನವಾಗಿ ಗೌರವಿಸಬೇಕು. ಸಬ್ಬತ್ ದಿನವನ್ನು ಘನಪಡಿಸಬೇಕು ಪ್ರಿಯರೇ. ಆಗ ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗುತ್ತದೆ. ಅನೇಕ ದಿನಗಳಿಂದ ಬಿಡುಗಡೆ ಇಲ್ಲದೆ ರೋಗದ ಮಂಚದಲ್ಲಿ ಇರುವುದಾದರೆ, ನೀವು ಸೈತಾನನಿಂದ ಕಟ್ಟಲ್ಪಟ್ಟಿದ್ದರೆ, ಮಂತ್ರತಂತ್ರಗಳಿಂದ ಕಟ್ಟಲ್ಪಟ್ಟಿದ್ದರೆ, ಸಬ್ಬತ್ ದಿನವನ್ನು ಮೊದಲು ಘನಪಡಿಸಿರಿ. ನಂತರ ದೇವರು ಎಲ್ಲ ಕಟ್ಟುಗಳಿಂದ ಬಿಡುಗಡೆ ಮಾಡುತ್ತಾರೆ. ಸಬ್ಬತ್ ದಿನದಲ್ಲಿ ನಿಮ್ಮ ಕೆಲಸಗಳನ್ನೇ ಮಾಡಬೇಡಿರಿ. ಸಬ್ಬತ್ ದಿನದಲ್ಲಿ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡಿರಿ. ಆಗ ದೇವರು ಎಲ್ಲ ಬಂಧನಗಳಿಂದ ಕಟ್ಟುಗಳಿಂದ ಬಿಡಿಸಿ ನೀವು ದೇವರನ್ನು ಕೊಂಡಾಡುವಂತೆ ಮಾಡುತ್ತಾರೆ. ಸಬ್ಬತ್ ದಿನವನ್ನು ದೇವರ ದಿನವೆಂದು ಘನಪಡಿಸಿರಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. 18 ವರ್ಷದಿಂದ ಕರ್ತನೆ ನಡುಬಗ್ಗಿ ಹೋಗಿದ್ದಂಥ ಸ್ತ್ರೀಯ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು ಕರ್ತನೆ.
ಹೌದು ಸ್ವಾಮಿ, ಸಬ್ಬತ್ ದಿನವನ್ನು ಕರ್ತನೆ ಆ ಸ್ತ್ರೀ ಘನಪಡಿಸಿದಳು. ಸಬ್ಬತ್ ದಿನದಲ್ಲಿ ನಿನ್ನ ಆಲಯದಲ್ಲಿದ್ದಳು ಕರ್ತನೆ. ಅವಳನ್ನು ನೋಡಿ ಕರ್ತನೆ, ನೀವು ಒಂದು ಸ್ವಸ್ಥತೆನ ಕೊಟ್ರಿ ಕರ್ತನೆ. ಅವಳ ರೋಗವನ್ನೆಲ್ಲ, ಅವಳ ಕಷ್ಟವನ್ನೆಲ್ಲ ತೆಗೆದಾಕಿದ್ರಿ ಸ್ವಾಮಿ. ನಾವು ಈ ದಿನ ಸಬ್ಬತ್ ದಿನವನ್ನು ಘನಪಡಿಸ್ಲಿಕ್ಕೆ ಕರ್ತನೆ ದೇವರೇ ನಮಗೆ ಸಹಾಯ ಮಾಡಿರಿ. ಸಬ್ಬತ್ ದಿನವನ್ನು ನಾವು ಅಸಡ್ಡೆ ಮಾಡದಂತೆ ಕರ್ತನೆ ನಾವು ನಡೀಲಿಕ್ಕೆ ನೀವು ನಮಗೆ ಸಹಾಯ ಮಾಡಿರಿ ಕರ್ತನೆ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್.